पार्वती पते शिव हर हर महादेव। श्रीमद जगद्गुरु सोमेश्वर महाराज की जय। आदिशक्ति अम्बा भवानी माता की जय। राजयोगी चिदानंद अवधूत महाराज की शिवयोगी अमोघ सिद्धेश्वर महाराज की सद्गुरु मुक्तेश्वर महाराज की सद्गुरु मलसिद्धेश्वर महाराज की सिद्धरत्न मदवंडेश्वर महाराज की सकल साधु संत महाराज की जय मंगलम जय नमः पार्वती पते शिव हर हर महादेव। हर 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 श्री गुरु सोमलिंगाय नमः। वक्रतुंड महाकाय सूर्यकोटि समप्रभा निर्विघ्नं कुरु मे देवो सर्वकार्येषु सर्वदा सर्वकार्येषु सर्वदा सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते देवी नारायणी नमोस्तुते। गुरुर्ब्रह्मा गुरुर्विष्णु गुरुर्देवो महेश्वरः गुरवे साक्षात् परब्रह्म तस्मै श्री गुरवे नमः तस्मै श्री गुरवे नमः। जय मंगलम जय नमः पार्वती पते शिव हर हर महादेव। सद्गुरुनाथ महाराज की जय। आदिशक्ति माता की सकल साधु संत महाराज की जय मंगलम जय नमः पार्वती पते शिव हर हर महादेव महादेव। ಸಕಲ ವಿಘ್ನ ವಿನಾಶಕನಾಗಿರತಕ್ಕಂಥ ವಿಘ್ನೇಶ್ವರನನ್ನ ವಿದ್ಯದ ಅಧಿದೇವತೆಯಾಗಿರ್ತಕ್ಕಂಥ ಸರಸ್ವತಿ ಮಹಾಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಜಗದೊಡೆಯ ಜಗದ ರಕ್ಷಕ ಲೋಕಪಾಲಕನಾದ ಶ್ರೀಮದ್ ಜಗದ್ಗುರು ಸೋಮೇಶ್ವರರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ನತಮಸ್ತಕನಾಗಿ ಆ ಭಗವಂತನ ಅರ್ಧಾಂಗಿನಿ ಆದಿಶಕ್ತಿ ಬಗಳಾಮುಖಿ ಜಗದಂಬೆ ಜಗಜನನಿಯಾಗಿರ್ತಕ್ಕಂಥ ಆದಿಶಕ್ತಿ ಮಹಾತಾಯಿ ತುಳಜಾ ಭವಾನಿಯ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣಮಣೆದು ಆ ತುಳಜಾ ಭವಾನಿಯ ದಿವ್ಯ ಚರಿತಾಮೃತವನ್ನ ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂಥ ವೀರ ಸನ್ಯಾಸಿ ಬಾಲಬ್ರಹ್ಮಚಾರಿ ವೀರ ಸನ್ಯಾಸಿ ರಾಜಯೋಗವನ್ನ ಸಾಧನೆ ಮಾಡಿರ್ತಕ್ಕಂಥ ರಾಜಯೋಗಿ ಚಿದಾನಂದ ಅವಧೂತರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ನತಮಸ್ತಕನಾಗಿ ಎನ್ನ ಜೀವನವೇ ಪಾವನ ಮಾಡಿರ್ತಕ್ಕಂಥ ಕಲ್ಯಾಣಕರ್ತೃಗಳಾಗಿರ್ತಕ್ಕಂಥ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಹಾಗೂ ಸಿದ್ಧರತ್ನ ಮದಗೊಂಡೇಶ್ವರಪ್ಪಂಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಶಿರಸಹಿತ ಸಾಷ್ಟಾಂಗ ನಮಸ್ಕರಿಸಿ ಕ್ಷೇತ್ರದ ಒಡೆಯನಾದ ಯಾವತ್ತೂ ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಸುಕ್ಷೇತ್ರ ಸುಸಲಾದ ಗ್ರಾಮದ ಕ್ಷೇತ್ರಾಧಿಪತಿ ಭಕ್ತರ ಭಾಗ್ಯದ ನಿಧಿ ಭಂಡಾರದ ಒಡೆಯನಾಗಿರ್ತಕ್ಕಂಥ ಸದ್ಗುರು ಮುಕ್ತೇಶ್ವರನ ಪಾವನ ಸನ್ನಿಧಾನಕ್ಕೂ ಹಾಗೂ ಮಳೆಗಾಲ ಸಿದ್ಧನ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ನತಮಸ್ತಕನಾಗಿ ಅವರಿವರಲ್ಲದೆ ಭಾರತೀಯ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಸಮಸ್ತ ಎಲ್ಲ ಗುರು ಪರಂಪರೆಯನ್ನ ಸ್ಮರಣೆ ಮಾಡಿಕೊಂಡು ಅಂಬಾ ಭವಾನಿಯ ಪಾವನ ಸನ್ನಿಧಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶರಣು ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು.
ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತನ್ನ ಹೀಗೆ ಉಪದೇಶ ಮಾಡ್ತಾರೆ. ಬಡತನಕ್ಕೆ ಉಂಬುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇಂತಿ ಹಲವು ಚಿಂತೆಗಳಲ್ಲಿ ಇದ್ದವರನ್ನು ಕಾಣೆ, ಆದರೆ ಶಿವಚಿಂತೆಯಲ್ಲಿ ಇದ್ದವರನ್ನು ಒಬ್ಬರನ್ನು ಕಾಣೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಶರಣರೊಂದು ಕಡೆ ಒಂದು ಮಾತನ್ನು ಹಿಂಗೆ ಉಪದೇಶ ಮಾಡ್ಯಾರ. ಮಾಯಾ ಪ್ರಪಂಚದೊಳಗೆ ಇದ್ದುಕೊಂಡು ಮನುಷ್ಯ ಹಗಲಿರುಳು ಹಲವಾರು ಚಿಂತೆ, ಒಂದಾದ ಮೇಲೆ ಒಂದು ಹಿಂಗ ಚಿಂತೆ ಮಾಡ್ಕೋತ ಹೊಂಟಾನ. ಆದ್ರೆ ಭಗವಂತನ ಚಿಂತೆ ಮಾಡೋರ್ನ ನಾವು ಒಬ್ಬರನ್ನು ಕಂಡೇ ಇಲ್ಲ ಅಂತ ಶರಣರು ಮಾತದ. ಅನಂತ ಕಾಲದ ವರೆಗೆ ಆ ಶರಣರು ಹೇಳಿರ್ತಕ್ಕಂಥ ಮಾತು ಇನ್ನೂ ಜೀವಂತ ಐತಿ ಜಗತ್ತಿನೊಳಗ ಅಂತಂದ್ರ ಬಹುಶಃ ಆ ಶರಣರೆಲ್ಲ ಇನ್ನೂ ಅದಾರಂತ ತಾತ್ಪರ್ಯ. ಬಸವಾದಿ ಶಿವಶರಣರು ಇರ್ಬೋದು, ನಮ್ಮ ಈ ಮಹಾರಾಷ್ಟ್ರದ ಸಂತರಿರ್ಬೋದು, ಈ ಸಿದ್ಧರು ಇರಬಹುದು, ಜಗತ್ತಿನ ಶರಣರ ಸಂತರ ಮಹಾತ್ಮರೆಲ್ಲರೂ ಹೇಳಿರ್ತಕ್ಕಂಥ ಮಾತು, ಅಂದೇ ಹೇಳಿರ್ತಕ್ಕಂಥ ಮಾತು ಇನ್ನೂ ಜೀವಂತದವಂತಂದ್ರ ಅವ್ರು ಇನ್ನೂ ಜೀವಂತದಾರಂತ ಅರ್ಥ. ನಾವು ನೀವುಗಳು ಕುಡ್ಕೊಂಡು ಈ ಸುಸಲಾದಿ ಗ್ರಾಮದೊಳಗೆ ಅಂಬಾಭವಾನಿ ನವರಾತ್ರಿ ಉತ್ಸವ ಮಂಡಳದ ಮಂಡಳಿಯ ಎಲ್ಲ ಸದಸ್ಯರು ಕೂಡಿಕೊಂಡು ಸತ್ಯ ಸಂಕಲ್ಪ ಮಾಡಿ ಆ ದೇವಿ ಸನ್ನಿಧಾನದೊಳಗೆ ಕುತ್ಕೊಂಡು ತಾಯಿ ಅಂಬಾಭವಾನಿ ಪಾರ್ವತಾ ದೇವಿಯ ಶಾಂಭವಿಯ ದಿವ್ಯ ಚರಿತ್ರೆಯನ್ನ, ಶ್ರೀದೇವಿಯ ಮಹಾತ್ಮೆಯನ್ನ ಶ್ರವಣ ಮಾಡೋಣ ಅಂತ ತಿಳ್ಕೊಂಡು ಸತ್ಯ ಸಂಕಲ್ಪ ಮಾಡಿ ಕಾರ್ಯಕ್ರಮ ಹಮ್ಮಿಕೊಂಡಾರ ಪುಣ್ಯಾತ್ಮರೇ. ನಾವು ಮೊದಲನೇ ದಿನ ನಿನ್ನಿನ ದಿನ ಆ ಶ್ರೀದೇವಿಯ ಮೊದಲನೇ ಅವತಾರ ಆಗಿರ್ತಕ್ಕಂಥ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿ, ಪೂಜಾ ಆರಾಧನೆಯನ್ನ ಮಾಡಿ ಆ ಶ್ರೀದೇವಿಯ ಚರಿತ್ರೆಯನ್ನು 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯವನ್ನ ಶ್ರವಣ ಮಾಡಿದ್ದೇವೆ ನಿನ್ನಿನ ದಿನ. ಅಲ್ಲಿ 1ನೇ ಅಧ್ಯಾಯದೊಳಗೆ ಏನದ ಅಂತ ಕೇಳಿದ್ರೆ ಕೈಲಾಸದ ವರ್ಣನೆ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಜನನ, ಆ ತ್ರಿಮೂರ್ತಿಗಳ ತಪಸ್ಸು, ಆ ತ್ರಿಮೂರ್ತಿಗಳ ತಪಸ್ಸಿಗೆ ಮೆಚ್ಚಿ ಶ್ರೀದೇವಿ ಪ್ರತ್ಯಕ್ಷ ಆದಳು. 2ನೇ ಅಧ್ಯಾಯದೊಳಗೆ ಏನದ ಅಂತ ಕೇಳಿದ್ರೆ ಆ ಶ್ರೀದೇವಿಯ ವಿರಾಟ ಸ್ವರೂಪವನ್ನ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ಏನ್ ಮಾಡಿದರು ಅಂತ ಕೇಳಿದ್ರೆ ಅನನ್ಯವಾಗಿ ಶ್ರೀದೇವಿಯನ್ನ ಸ್ತುತಿ ಮಾಡಿ, ಯವ್ವ ನಿನ್ನ ವಿರಾಟ ಸ್ವರೂಪವನ್ನ ಏನ್ ಮಾಡು ಅಂತ ಕೇಳಿದ್ರೆ ಸ್ವಲ್ಪ ಕಡಿಮೆ ಮಾಡು, ಶಾಂತ ಚಿತ್ತಳಾಗಿ ಶಾಂತ ಸ್ವಭಾವದೊಳಗಾಗಿ ನೀನ್ ಏನ್ ಮಾಡು ಅಂತ ಕೇಳಿದ್ರೆ ನಮಗೆ ದರ್ಶನ ಮಾಡಿ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡಾಗ ತಾಯಿ ತನ್ನ ವಿರಾಟ ಸ್ವರೂಪವನ್ನು ಬಿಟ್ಟು ಆ ಶಾಂತ ಸ್ವಭಾವದಿಂದ ಬ್ರಹ್ಮ ವಿಷ್ಣು ಮಹೇಶ್ವರಗೆ ಆಶೀರ್ವಾದ ಮಾಡಿ 3 ಮಕ್ಕಳನ್ನ ಎತ್ಕೊಂಡು ಉಡಿಯೊಳಗೆ ಹಾಕೊಂಡು ಆ ಮಕ್ಕಳಿಗೆ ಮುದ್ದಾಡಿ ಏನ್ ಹೇಳಿದಾಳ ಅಂತ ಕೇಳಿದ್ರೆ, ನೀವು 3 ಈ ಜಗತ್ತಿನ ಏನಾಗಬೇಕು ಅಂತ ಕೇಳಿದ್ರೆ ಒಡೆಯರಾಗಬೇಕು ಅಂತ. ಬ್ರಹ್ಮ ಈ ಜಗತ್ತಿನ ಸೃಷ್ಟಿ ಮಾಡ್ಲಿ, ವಿಷ್ಣು ಜಗತ್ತಿನ ರಕ್ಷಣೆ ಮಾಡ್ಲಿ, ಮಹೇಶ್ವರ ಜಗತ್ತಿನ ಸಂಹಾರ ಮಾಡ್ಲಿ, ಲಯ ಮಾಡ್ಲಿ. ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯ ನೀವು 3 ಮಂದಿ ಈ ಜಗತ್ತಿನ ಒಡೆತನ ಮಾಡ್ರಿ ಅಂತ ಆಶೀರ್ವಾದ ಮಾಡಿ ತಾಯಿ ಏನ್ ಮಾಡಿದಾಳ ಅಂತ ಕೇಳಿದ್ರ ಅದೃಶ್ಯಳಾಗಿದ್ದಾಳ. 2 ಅಧ್ಯಾಯದೊಳಗೆ ನಿನ್ನೆ ನಾವು ಶ್ರವಣ ಮಾಡಿರ್ತಕ್ಕಂಥ ವಿಷಯ. ಇವತ್ತು 3ನೇ ಅಧ್ಯಾಯದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಕೂತು ಮಾತಾಡಿದ್ರು. ತಾಯಿ ಶ್ರೀದೇವಿ ಪಾರ್ವತಾ ದೇವಿ ಅಂಬಾಭವಾನಿ ನಮಗ್ ಆಶೀರ್ವಾದ ಮಾಡಿದಳು. ಈ ಬ್ರಹ್ಮಾಂಡಕ್ಕೆ ನೀವು 3 ಮಂದಿ ಒಡೆಯರು, ಒಬ್ಬರು ಸೃಷ್ಟಿ ಮಾಡೋದು, ಬ್ರಹ್ಮ ಸೃಷ್ಟಿ ಮಾಡೋದು, ವಿಷ್ಣು ಸೃಷ್ಟಿ ಮಾಡಿರ್ತಕ್ಕಂಥದನ್ನ ಈ ಸೃಷ್ಟಿಯನ್ನ ಸ್ಥಿತಿ ಮಾಡೋದು ಅಂದ್ರೆ ರಕ್ಷಣೆ ಮಾಡೋದು. ವಿಷ್ಣು ರಕ್ಷಣೆ ಮಾಡಿದ ಮ್ಯಾಗ ಮಹೇಶ್ವರ ಈ ಸೃಷ್ಟಿ ಲಯ ಮಾಡೋದು ಅಂದ್ರೆ ಸಂಹಾರ ಮಾಡೋದು. 3 ಮಂದಿಗೆ 3 ಕೆಲಸ ಒಪ್ಪಿಸಿ ತಾಯಿ ಏನ್ ಮಾಡಿದಾಳ ಅಂತ ಕೇಳಿದ್ರೆ ಆಕಾಶದೊಳಗೆ ಅದೃಶ್ಯ ಆಗಿದ್ದಾಳ. ತಾಯಿಯ ಅಪ್ಪಣೆಯನ್ನ ನಾವು 3 ಮಂದಿ ಒಪ್ಪಿಕೊಂಡೆವು. ಒಂದು ಮನೆ ಐತಂದ್ರ ಆ ಮನೆಗೆ ಮಾಲಕರು ಎಷ್ಟು ಮಂದಿ ಇರ್ಬೇಕ್ರಿ, ಮನೆಗೆ ಹಿರಿತನ ಮಾಡೋರು ಎಷ್ಟು ಮಂದಿ ಇರ್ಬೇಕು, ಒಬ್ಬರೇ ಇರ್ಬೇಕು. ಮನೆಗೆ ಹಿರಿತನ ಮಾಡೋರು ಒಬ್ಬರೇ ಇದ್ರೆ ಮನೆ ಚಂದ ನಡೀತದ. ಅಪ್ಪ ಉದ್ಕಡಿ ಬೈ ತಮ್ಮ ಉದ್ಕಡಿ ಬೈ ಮನೆಗೆ ಒಂದು ಮನೆ ಅದ ಅಂದ್ರೆ ಮನೆಗೆ ಹಿರಿತನ ಮಾಡೋರು ಒಬ್ಬರೇ ಇರ್ಬೇಕು. ಈ ಬ್ರಹ್ಮಾಂಡ ಅನ್ನುವಂತ ಒಂದು ಮನೆ, ಈ ಮನೆಗೆ 3 ಮಂದಿ ಮಾಲಕರು, 3 ಮಂದಿ ಹಿರಿಯರು, 3 ಮಂದಿ ಹಿರಿತನ ಮಾಡೋರು ಆದ್ರೆ ಏನಾಗ್ತದಂದ್ರ ಕೆಲಸ ಕೊಡಂಗಿಲ್ಲದ. ಅದಕ್ಕಾಗಿ ಈ 3 ಮಂದಿ ಒಳಗೆ ಒಬ್ಬರು ಇದಕ್ಕೆ ಮಾಲಕರಾಗೋನು, ಇಬ್ಬರು ಏನದಲ್ಲ ಸೇವಕರಾಗೋನು ಅಂತ ಮಾತಾಡ್ತಾರ ಅವ್ರು. ಸದ್ಗುರು ಮಧುಗಣೇಶ್ವರರು ಒಂದು ಕಡೆ ಬರೀತಾರೆ. ಏನ್ ಬರ್ದಾರ ಅಂತ ಕೇಳಿದ್ರ, ಹಿರಿತನ ಮಾಡೋ ಒಬ್ಬ ಬೇಕಪ್ಪ ಮನೆಗೆ,
ಕೀರ್ತನ ಮಾಡೋ ಒಬ್ಬ ಬೇಕಪ್ಪ ಮನೆಗೆ, ಕೀರ್ತನ ಹೇಳೋ ಸಾಧುರು ಇರಬೇಕು ಊರೂರಿಗೆ. ಪೂರ್ವ ಜನ್ಮದ ಪುಣ್ಯದ ಫಲ ದೊರಬೇಕಾದ್ರೆ ಗುರು ಬೇಕೋ ಬೆನ್ನಿಗೆ ಅಂತ ಸದ್ಗುರು ಮಧುಮಂಡೇಶ್ವರ ಒಂದು ಪದ್ಯದೊಳಗೆ ಉಪದೇಶ ಮಾಡ್ತಾರೆ ತತ್ವಜ್ಞಾನಿಗಳು. ಈ ನಾಡು ಕಂಡಂತ ಅಪರೂಪದ ಒಬ್ಬ ತತ್ವಜ್ಞಾನಿ ಆಗಿರ್ತಕ್ಕಂಥ ಸದ್ಗುರು ಮಧುಮಂಡೇಶ್ವರ ಉಪದೇಶ ಮಾಡ್ತಾರ, ಒಬ್ಬ ಕೀರ್ತನ ಮಾಡೋ ಒಬ್ಬನೇ ಬೇಕಂತ ಮನೆಗೆ, ಅಂದ್ರೆ ಮನೆ ಚಂದ ನಡಿತೈತಂತ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಕೂತು ಮಾತಾಡ್ತಾರ, ಈ ಬ್ರಹ್ಮಾಂಡಕ್ಕೆ ಒಬ್ಬರೇ ಮಾಲಕರಾದ್ರೆ ಚಂದ ನಡೀತಿತ್ತು. ನಾನೇ ಇದ್ರ ಒಡೆಯ, ಬ್ರಹ್ಮದೇವರು ಹೇಳ್ತಾನೆ, ನಾನೇ ಇದರ ಒಡೆಯ, ನೀವಿಬ್ರು ನಾ ಹೇಳ್ದಂಗ ಕೇಳ್ಕೊಂಡು ಇರ್ರಿ ಅಂದ. ವಿಷ್ಣು ದೇವರು ಹೇಳ್ದ, ಒಡೆಯ ನಾನು, ನಾ ಹೇಳ್ದಂಗ ನೀವು ಇಬ್ರು ಕೇಳ್ಕೊಂಡಿರ್ರಿ. ಮಹೇಶ್ವರ ಅಂದ, ಈ ಬ್ರಹ್ಮಾಂಡಕ್ಕೆ ಒಡೆಯ ನಾನು, ನಾ ಹೇಳ್ದಂಗ ನೀವು ಇಬ್ರು ಕೇಳ್ಕೊಂಡು ಇರ್ರಿ ಅಂತ. ಅವ್ರ 3 ಮಂದಿ ಒಳಗೆ ಏನ್ ನಡೀತು ಅಂತ ಕೇಳಿದ್ರ ಸಂವಾದ ನಡೀತು. ಆ ಸಂವಾದದೊಳಗೆ ಕೊನೆಗೆ ತೀರ್ಮಾನ ಏನಾಗ್ತದ ಅಂತ ಕೇಳಿದ್ರ ನೀವ್ ಇಬ್ರು, ಬ್ರಹ್ಮದೇವ್ರು ಹೇಳ್ತಾನ, ವಿಷ್ಣು ಮತ್ತು ಮಹೇಶ್ವರ ನೀವು ಇಬ್ರು ನನ್ನ ಬಾಯಿ ಒಳಗೆ ಹೋಗಿ, ನನ್ನ ಉದರದೊಳಗೆ ಹೋಗಿ, ನೀವು ನನ್ನ ಉದರದೊಳಗ ಈ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಶ್ರುತಿ ಪ್ರಮಾಣ ಐತಿ. ಈ ಹೊರಗಿರ್ತಕ್ಕಂಥ ಬ್ರಹ್ಮಾಂಡವನ್ನೇ ಈ ಪಿಂಡಾಂಡದೊಳಗೆ ನೀವು ದರ್ಶನ ಮಾಡಿ ಬಂದ ಬಳಕರೆ ನಾನು ಈ ಬ್ರಹ್ಮಾಂಡಕ್ಕೆ ಒಡೆಯ ಅಂತ ಒಪ್ಪುಗತ್ತಿರಲಿಲ್ಲ ಅಂತ ಹೇಳಿ ಬ್ರಹ್ಮದೇವರ ಬಾಯಿ ತೆರೆದಾಗ ವಿಷ್ಣು ಮಹೇಶ್ವರ ಇಬ್ರು ಬ್ರಹ್ಮನು ಉದರದೊಳಗೆ ಹೋದ್ರು. ಹೋಗಿ ಈ 14 ಲೋಕಗಳೆಲ್ಲ ಹೊರಗಡೆ ಏನದಾವಲ್ಲ ಬ್ರಹ್ಮಾಂಡ, ಈ ಬ್ರಹ್ಮಾಂಡದೊಳಗಿರ್ತಕ್ಕಂಥ 14 ಲೋಕಗಳನ್ನೆಲ್ಲ ಬ್ರಹ್ಮನು ಉದರದೊಳಗ ದರ್ಶನ ಮಾಡಿದ್ರು ವಿಷ್ಣು ಮತ್ತು ಮಹೇಶ್ವರ. ಆಹಾ, ಈ ಜಗತ್ತಿಗೆ ಬ್ರಹ್ಮನೇ ಒಡೆಯ ಅಂತಂದ್ರು. ಆ 14 ಲೋಕದ ದಿವ್ಯ ದರ್ಶನವನ್ನ ಮಾಡಿ ವಿಷ್ಣು ಮತ್ತು ಮಹೇಶ್ವರ ಇಬ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಬ್ರಹ್ಮನ ಮುಖದಿಂದ ಮತ್ತೆ ಹೊರಗಡೆ ಬಂದು ವಿಷ್ಣು ಹೇಳಿದ, ಬ್ರಹ್ಮನ ಉದರದೊಳಗೆ ಹೆಂಗ 14 ಲೋಕದ ದಿವ್ಯ ದರ್ಶನ ಮಾಡಿರಲ್ಲ, ಹಂಗ ನನ್ನ ಉದರದೊಳಗು 14 ಲೋಕದ ದಿವ್ಯ ದರ್ಶನ ಮಾಡಿಸ್ತೇನೆ ಅಂತ ಅವನು ವಿಷ್ಣು ಬಾಯಿ ತರ ನಿತ್ತ. ಅವಾಗ ಬ್ರಹ್ಮ ಮತ್ತು ಮಹೇಶ್ವರ ಇಬ್ರು ವಿಷ್ಣುನ ಮುಖದಿಂದ ಬಾಯಿಲಿಂದ ಉದರವನ್ನ ಪ್ರವೇಶ ಮಾಡಿ ಏನಾತು ಅಂತ ಕೇಳಿದ್ರ 14 ಲೋಕದ ದಿವ್ಯ ದರ್ಶನ ವಿಷ್ಣುನ ಉದರದೊಳಗೂ ಆತು. ಹೆಂಗ ಬ್ರಹ್ಮನ ಉದರದೊಳಗೆ 14 ಲೋಕದ ದಿವ್ಯ ದರ್ಶನ ಆಗ್ಯದಲ್ಲ, ಹಂಗ ವಿಷ್ಣುನ ಉದರದೊಳಗೂ 14 ಲೋಕದ ದಿವ್ಯ ದರ್ಶನ ಮಾಡಿದ್ರು. ದಿವ್ಯ ದರ್ಶನ ಮಾಡಿ ಪರಮಾತ್ಮ ಏನ್ ಮಾಡ್ದ ಅಂತ ಕೇಳಿದ್ರ, ಬ್ರಹ್ಮ ಏನ್ ಮಾಡಿದ ಅಂತ ಕೇಳಿದ್ರ 14 ಲೋಕ ಎಲ್ಲ ತಿರುಗಾಡಿ ಬ್ರಹ್ಮನ ಉದರದಿಂದ ಹೊರಗೆ ಬರ್ಲಕ್ಕ ಹಾದಿ ಗೊತ್ತಾಗಲಾರ್ದೆ ಏನ್ ಮಾಡಿದ ಅಂತ ಕೇಳಿದ್ರ, ಬ್ರಹ್ಮನ ನಾಭಿ ಕಮಲದಿಂದ ಏನ್ ಮಾಡಿದ ಅಂತ ಕೇಳಿದ್ರ ಹೊರಗಡೆ ಬಂದು ಪೂರ್ವಕ್ಕೆ ನೋಡಿದ, ಒಂದು ಮುಖ ತಯಾರಾತು. ದಕ್ಷಿಣಕ್ಕೆ ನೋಡಿದ ಮತ್ತೊಂದು ಮುಖ ಆತು, ಪಶ್ಚಿಮಕ್ಕೆ ನೋಡಿದ ಮತ್ತೊಂದು ಮುಖ ಆತು, ಉತ್ತರಕ್ಕೆ ನೋಡಿದ ಮತ್ತೊಂದು ಮುಖ ಆಯ್ತು. ಎಷ್ಟಾದ್ರಿ ಮುಖ? 4 ಮುಖ ಅದು. ಅವಾಗ ಬ್ರಹ್ಮದೇವರ ಹೇಳ್ತಾನ, ನಾನೇ ಪರಶಿವ, ನಾನೇ ಪರಮಾತ್ಮ, ನಾನೇ ಭಗವಂತ, ಈ ಜಗತ್ತಿಗೆ ಒಡೆಯ ನಾನೇ ಅಂತ ಹೇಳಿ ಮೇಲ್ಗಡೆ ನೋಡಿದಾಗ ಅವನಿಗೆ ಅಲ್ಲೊಂದು ಮುಖ ತಯಾರಾತು. ತಕ್ಷಣದೊಳಗ ಪರಮಾತ್ಮ ಯಾರು ಮಹಾದೇವ ಏನ್ ಮಾಡಿದ ಅಂತ ಕೇಳಿದ್ರೆ, ತನ್ನ ಕೈಯೊಳಗಿನ ತ್ರಿಶೂಲದಿಂದ ಆ ಬ್ರಹ್ಮನ ಅದೊಂದು ಮುಖವನ್ನು ಕಡದ. ಬ್ರಹ್ಮನ ಅದೊಂದು ಮುಖ ಕಡ್ದಾಗ ಅಹಂಕಾರ ರೂಪದ ಅದೊಂದು ಮುಖ, ಬ್ರಹ್ಮನ ಮುಖ ಶಿವನ ತ್ರಿಶೂಲದಿಂದ ಸಂಹಾರ ಆಯ್ತು. ಘಟನೆ ಏನಾಯ್ತು ಅಂತ ಕೇಳಿದ್ರೆ, ಬ್ರಹ್ಮ ಸ್ತುತಿ ಮಾಡಿದ. ಆ ಸ್ತುತಿ ಮಾಡಿದಾಗ ಬ್ರಹ್ಮನ ಪ್ರಾರ್ಥನೆಗೆ ಅನುಸಾರವಾಗಿ ಅದೊಂದು ಮುಖ ಪರಮಾತ್ಮ ಯಾರು ಮಹಾದೇವ ಏನ್ ಮಾಡಿದ, ಮಹೇಶ್ವರ ಏನ್ ಮಾಡಿದ ಅಂತ ಕೇಳಿದ್ರೆ, ಅದನ್ನೇ ಬ್ರಹ್ಮ ಕಪಾಲ ಅಂತ ಕೈಯಾಗಿ ಹಿಡ್ಕೊಂಡು ಜಗತ್ತ ತಿರುಗಾಡಿದಾನ. ಭಿಕ್ಷೆ ಬೇಡಿದಾನ. ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ಭಿಕ್ಷೆ ನೀಡಿದಾಳ ಬ್ರಹ್ಮ ಕಪಾಲದೊಳಗೆ. ಬಹಳ ಪವಿತ್ರವಾಗಿರ್ತಕ್ಕಂಥ ವಿಷಯ. ಈಗ ಏನಾಯ್ತು ಅಂತ ಕೇಳಿದ್ರೆ, ಬ್ರಹ್ಮನ ಮುಖ ಎಷ್ಟು ಉಳಿದು ಅಂದ್ರೆ 4 ಮುಖ ಉಳಿದು. ಒಂದು ಮುಖದಿಂದ ಋಗ್ವೇದ, ಇನ್ನೊಂದು ಮುಖದಿಂದ ಯಜುರ್ವೇದ, ಇನ್ನೊಂದು ಮುಖದಿಂದ ಸಾಮವೇದ, ಮತ್ತೊಂದು ಮುಖದಿಂದ ಅಥರ್ವವೇದ ಅಂತ 4 ವೇದಗಳ ಉತ್ಪತ್ತಿ ಅದು. ಇದೇ ಸಮಯದೊಳಗೆ ಆ ಬ್ರಹ್ಮನ ಮುಖದಿಂದ ಏನು 4 ವೇದಗಳು ಉತ್ಪತ್ತಿ ಆದವಲ್ಲ, ಆ 4 ವೇದಗಳನ್ನ ಜಗತ್ತಿಗೆ ಬ್ರಹ್ಮ ಕೊಟ್ಟ. ಇದೇ ಸಮಯದೊಳಗೆ ಏನಾಯ್ತು ಅಂತ ಕೇಳಿದ್ರ, ವಿಷ್ಣು ದೇವರ ಏನ್ ಮಾಡಿದಾನ ಅಂತ ಕೇಳಿದ್ರ, ಆ ಶಕ್ತಿ ಧ್ಯಾನ ಮಾಡ್ಕೋತ, ಅಂದ್ರೆ ಆದಿಶಕ್ತಿ ಧ್ಯಾನ ಮಾಡ್ಕೊತು ಅವ ಮಲಗಿದಾನಂತ, ನಿದ್ರೆ ಹೋಗಿದಾನಂತ ಬರೀತಾರ. ವಿಷ್ಣು ದೇವರು ಮಲ್ಕೊಂಡ ನಿಂತಿತ್ತು. ಅವನು 2 ಕಿವಿಲಿಂದ ಬಹಳ ಪವಿತ್ರವಾಗಿರ್ತಕ್ಕಂಥ ಸಂದೇಶ. ವಿಷ್ಣುವಿನ 2 ಕಿವಿಲಿಂದ ಇಬ್ಬರು ದೈತ್ಯರು ಹುಟ್ಟಿದ್ರು.
ಒಬ್ಬ ಮಧು, ಇನ್ನೊಬ್ಬ ಕೈಟಭ ಅಂತ ಅವ್ರ ಹೆಸರ. ಮಧು ಕೈಟಭರು ಉತ್ಪತ್ತಿಯಾಗಿ ಕೈ ಒಳಗ ನಾನಾ ತರದ ಆಯುಧಗಳನ್ನು ಹಿಡ್ಕೊಂಡು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅವರು ಬ್ರಹ್ಮನನ್ನ ಹೊಡೆಯೋ ಸಲುವಾಗಿ, ಬ್ರಹ್ಮನ ಸಂಹಾರ ಮಾಡೋ ಸಲುವಾಗಿ ಬ್ರಹ್ಮನ ಮೇಲೆ ಆಕ್ರಮಣ ಮಾಡ್ತಾರ. ಬ್ರಹ್ಮದೇವರು ವಿಚಾರ ಮಾಡದ, ಇಂಥ ದೈತ್ಯರನ್ನ ಕೊಲ್ಲೋ ಸಾಕತ್ ನನ್ನಲ್ಲಿ ಇಲ್ಲ, ಇವ್ರನ್ನ ಸಂಹಾರ ಮಾಡ್ಬೇಕಾದ್ರೆ ಇವ್ರು ಎಲ್ಲಿ ಹುಟ್ಟ್ಯಾರ? ವಿಷ್ಣುವಿನ ಕಿವಿಲಿಂದ ಹುಟ್ಟ್ಯಾರ. ವಿಷ್ಣು ಪರಮಾತ್ಮನ ಎರಡು ಕಿವಿಲಿಂದ ಹುಟ್ಟಿರ್ತಕ್ಕಂಥ ಈ ದೈತ್ಯರು ವಿಷ್ಣು ಪರಮಾತ್ಮನಿಂದೇ ಸಂಹಾರ ಆಗ್ಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ವಿಷ್ಣುಗೆ ಎಬ್ಬಿಸ್ಬೇಕಂತ ವಿಚಾರ ಮಾಡಿದ. ಆ ಗಾಢ ನಿದ್ರೆಯಲ್ಲಿ ಇರ್ತಕ್ಕಂಥ ವಿಷ್ಣು ದೇವರು ಹೇಳಲಿಲ್ಲ. ಅವಾಗ ಬ್ರಹ್ಮದೇವರು ಏನ್ ಮಾಡ್ತಾನ ಅಂತ ಕೇಳಿದ್ರೆ, ಅನನ್ಯವಾಗಿ ಶ್ರೀದೇವಿಯನ್ನು ಸ್ತುತಿ ಮಾಡ್ತಾನೆ, ಪಾರ್ವತಾದೇವಿಯನ್ನು, ಶಾಂಭವಿಯನ್ನು ಸ್ತುತಿ ಮಾಡಿದ. ತಾಯಿ ಆದಿಶಕ್ತಿ ವಿಷ್ಣು ದೇವರು ಮಲ್ಕೊಂಡಾನ, ಯವ ಅವನಿಗೆ ಇದ್ರೊಳಗಿಂದ ಎಬ್ಬಸು ಅಂತ ಸ್ತುತಿ ಮಾಡಿದ. ನಾನಾ